ಸರಿ ಇಲ್ಲ, ಬರೀ ಜಗಳ ಮಾಡ್ತಿದ್ದಿ. ಹೋಗ್ಲಿ ನಡಿ, ನಿಮ್ ಮುಖ ನೋಡು ಹೆಂಗೈತಿ. ಹೋಗ ಕಡೆ. ಅಕ್ಕ ಅಕ್ಕ, ಆ ಪಾಪ ಆಕಿನೂ ಇರ್ಲಿ ಬಿಡಕ್ಕ, ಯಾಕಕ್ಕ ಕಳಿಸಿದಿ? ನೋಡು, ನಿಂಗೆ ಗೊತ್ತಾಗಲ್ಲ. ಸುಮ್ಮ ಆಡ್ತಾನಂದ್ರೆ ಆಡು, ಇಲ್ಲ ಅಂದ್ರೆ ನೀನು ಹೋಗ್ಬಿಡು. ಇಲ್ಲಿ ಹೇಳಕ್ ಹೋಗ್ಬೇಡ. ನಡಿ ನಿಮ್ಮ ಮನೆಗೆ ನಡಿ. ಅಮ್ಮ ಅಮ್ಮ, ಅಕ್ಕ ಹೊಡಿಯತಾಳ. ಅಮ್ಮ ಅವನು ಹೊಡಿಯತಾಳ, ನನ್ನ ಹೊಡಿಯತಾಳ. ಬಾ ಅಮ್ಮ, ಎಲ್ಲದಿ? ಅಮ್ಮ ಅಮ್ಮ. ಏನ್ ಮಕ್ಕಳು ಇವು, ಬರೀ ಜಗಳ ಮಾಡೋದ ಮಾಡ್ತಾವು. ಚಂದಾಗ ಆಟ ಆಡೋದ ಗೊತ್ತಿಲ್ಲ ನೋಡಿ ಇವಕರ. ಬರೀ ಒತ್ತರ ಜಗಳ ಬಗ್ಗೆ ಹರಿಸೋದಾಗೈತೆ ನನ್ನ ಬಾಳ್ಯಾರ. ಏ ಸುಜ್ಜಿ, ಸುಜ್ಜಿ. ಏನಮ್ಮ? ಏನು ನೀನ್ ಚಾಲ ಮಾಡಿದೀನ ಈಗ? ಮುದಿಕೆ ಇದೆಯಲ್ಲ ಹಳೆ ಮುಳ, ಹುಡುಗರನ್ನ ಕರ್ಕೊಂಡು ಆಟ ಆಡತಾವತ್ತು. ಆಕಿನ ಕಳ್ಸತ್ತಿದಿ? ಹಾ, ಈ ಸರ ಹುಳ ಕಡೆಕತ್ತಾವ ನಿನಗ? ಇಲ್ಲ ಅಮ್ಮ, ನಾ ಏನಕ್ಕೆ ಕಳ್ಸಿಲ್ಲ. ಆಕೆ ಆಡಕತ್ತಾಳ. ನೀನ ಹೋಗು, ಚಂದಿಲ್ಲ ಅಂತ ನೀ ಅದಕ್ಕೆ ಆಡಕತ್ಲಕಿ. ಸುಳ್ಳ ಬಡಿಯಾತನಂತ ಹೇಳತ್ತಾಳ ನನಗ. ನಿನ್ ಮಕ ನೋಡಿ ಹೆಂಗೈತಂತ ಅಮ್ಮ, ಅಷ್ಟಕ್ಕೆ ಆಡಕತ್ತಾಳು. ನೀ ಚಂದಿಲ್ಲ ನಡಿ, ಆಟ ಆಡಕ್ ಬರಬೇಡ ನೀ, ಅದಕ್ಕೆ ಆಡಕತ್ಲಮ್ಮ. ನಾ ಹೊಡೆದಿಲ್ಲಮ್ಮ ಆಕಿನ. ಏ ಹಳೆ ಮುಳ, ಏನ ನೀನು ನನ್ನ ಕೆಂಪು ಹುಟ್ಟಿದಂತೆ ನಾಟಕ ಮಾಡ್ತೇನ? ಹಾ, ಆಕೆ ನಿಮ್ಮಪ್ಪ ಹಂಗದ. ಯಾಕ ನಿಮ್ಮಪ್ಪಗ ಹಿಂಗ ಮಾಡ್ತೇನ? ಸರಿಯಪ್ಪ, ನಂತೆ ಬರ್ಬೇಡ ಅಂತ ಹೇಳಿ ಆ ಹುಡುಗಿಗೆ ಯಾಕೆ ಮಾಡ್ತೀಯ ನೀನು? ಹಲ್ಲ ಮುಡ್ತೀನಿ ನೋಡಿ, 2 ಚಕ್ಲ ಸಿಗ್ಜಿ ಅವನು ಚಂದಗ ನಾಯಿಗತಿ ಕರ್ಕೊಂಡು ಆಟ ಆಡೋರು ನೋಡ್ಬರ್ನ. ಅದನ್ನ ಬಿಟ್ಟು ಅವ್ನು ಅಳಿಸಿನಿ ಮಾಡೀನಿ ಅಂತ ಅಂದ್ರೆ ತಿಳಿ ಮೇಲೆ ಆಡಕ್ ಹೋಗ್ತಾ ನೋಡು. ಸೊಬ್ಬಿ, ನೀ ಯಾಕೆ ಆಡ್ತಿಲ್ಲ? ಆಡ್ಬೇಡ. ಆಕೆ ಅಂದ್ರೆ ಏನದ್ ಬಿಡು. ನೀನು ಅನ್ನಕಿಗೆ ಜುಟ್ಲು ಪಿಯ ಅನ್ನಕಿಗೆ ಹೇಳಕ್ ಹೋಗ್ಬೇಡ. ಬಾ ನಮ್ಮ ಶೋಣ ಬಾವ ನೀನು. ಶಿವ, ನೀನ್ ಆ ಕಡೆ ಹೋಗಪ್ಪ, ನೀನಲ್ಲಿ ಆಟ ಆಡು. ಅವು ಹಂಗ ಯಾವ ನೋಡ್ತೇವ, ಬರೀ ಜಗಳ ಆಡ್ಕೊಂತ ಇರ್ತಾವ. ಅವಕ್ಕ ಬುದ್ಧಿ ಇಲ್ತಿಲ್ಲ ಆಗ. ಅಂತೀರಿ ಮೂರಿ ಇಲ್ರಿ ಅಕ್ಕ ಅಂದಳ್ರಿ, ಕರ್ಕೊಬೇಡಕಿನ್ನ ನೀನು ಬೇಕಿದ್ರೆ ಹೋಗ್ಬಿಟ್ಟು ನಿಮ್ಮ ಮನೆಗೆ ಅಂದಳ್ರಿ. ಅದಕ್ಕಾಗಿ ಅಕ್ಕಿ ಅಳಾಕತ್ತಳ್ರಿ ಪಾಪ. ಅಯ್ಯ ಬಿಟ್ಟು ಪಾಡ್ಯಾ, ನೀನು ಹೇಳಕತ್ತೇನ ನಮ್ಮ ಅವ್ವ ಮುಂದೆ? ಮಾಡ್ತಾನೆ ತಡಿಲ್ಲ, ನಮ್ಮ ಅವ್ವ ನೀರು ಒಳಗರ ಹೋಗ್ಲಿ, ಚಂದಗ ಮಾಡ್ತಾನೆ ನಿನಗೆ. ಅಯ್ಯ ಹಳೆ ಮೂಳ, ಮತ್ತೆ ಇಲ್ಲ ಅಂತಿದಿ? ಹಾ, ಆ ಹುಡುಗ ಸರಿ ಕೇಳಾಕತ್ತೆ, ಕರ್ಕೊಂಡು ಆಟ ಆಡಲ್ಲ ಅಂತೀವಿ. ಅಲ್ಲ ಬಸ್ಗ, ನಿನಗೆ ಕರ್ಕೊಂಡು ಆಟ ಆಡಕ ನಿನಗೆ ಇಲ್ಲಿ ಬಿಟ್ಟಿರೋದು. ಅದನ್ನ ಬಿಟ್ಟ ಕರ್ಕೊಂಡು ಆಟ ಆಡಲ್ಲ ಅಂತೀವಿ. ಪಾನಾಗಿದೀಯ, ಅವ್ರನ್ನಿಬ್ಬರನ್ನು ಕರ್ಕೊಂಡ ಇಲ್ಲಿ ಆಟ ಆಡೋಡು. ಏನು ದೊಡ್ಡ ಹಿಂಗೆ ಅನಂತರ ಕೆಲಸ ಮಾಡ್ತಿಲ್ಲ ಒಳಗೆ ಬಂದ? ಹಾ, ಚಂದ ಕರ್ಕೊಂಡು ಆಟ ಆಡಿದಿ ಚಲೋ. ಇನ್ನೊಂದು ಸರಿ ಅವ್ಕೆ ಏನ್ರ ಅವಳ ಸೌಂಡ್ ಬರಲಿ, ಅವ್ನ ಜುಟ್ಲಾಗ ತರ ಹೇಳ್ಕೊಂಡು ಹೋಗಿ ಒಲೆ ಹಾಕ್ತಾನೆ ನೋಡು. ಅಂಟಿ ನಾ ಮನೆಗೆ ಹೋಗ್ತೀನಿ. ನಮ್ಮ ಅಕ್ಕ ಬಾ ಅಂತ ಹೇಳ್ಯಾಡ್ರಿ, ಸ್ವಲ್ಪ ಆಟ ಆಡಿ ನಾ ಹೋಗ್ತೀನಿ. ನನ್ನ ಕಳಿಸ್ತೀರ್ರಿ? ಯಪ್ಪ, ನನ್ನ ಕೆಲಸದವ ಇನ್ನೊಂಚೂರು ಇಲ್ಲಿ ಆಟ ಆಡ, ಆಮೇಲೆ ಹೋಗಿ ನಾನು ಬಿಟ್ಟು ಬರ್ತೇನಂತ. ಏನು ಸುಮ್ಮ ಆಟ ಆಡ್ರೆ ಜಗಳ ಮಾಡಕ್ ಹೋಗ್ಬೇಡ್ರಿ. ಇದನ್ನ ರೊಟ್ಟಿ ಮಾಡತ್ತಾನೆ, ಬಿಸಿ ಬಿಸಿ ರೊಟ್ಟಿ ತಿನ್ನಂತ್ಯ. ನಿಮ್ಮ ಅತ್ತೆ ಏನ್ ಮಾಡಿ ಕೊಡ್ತಾಳೋ ಏನೋ. ಬಿಸಿ ಬಿಸಿ ರೊಟ್ಟಿ ತಿಂದು ಹೋಗು. ನಿಮ್ಮ ಅಕ್ಕ ಬರ್ತಾಳಲ್ಲ, ಅವಾಗ ನಿಮ್ಮ ಅಕ್ಕ ಒಂದ್ ಕೊಡ್ತಾನೆ, ನೀವೊಂದ್ ತಿನ್ನು, ನಿಮ್ಮ ಅಕ್ಕ ಒಂದ್ ತಿಂತಾಳೆ. ತಿಂದ ಕಾಸು ಆಮೇಲೆ ಹೋಗುವಂತ್ರೆ. ಇಲ್ಲಿ ಆಟ ಆಡ ಕರಿಯಾಕಂತ ಬರ್ತಾವಲ್ಲ, ಅವಾಗ ಇಬ್ರು ಕೂಡ ತಿಂದು ಹೋಗುವಂತ್ರೆ. ಅಲ್ಲಿ ಸ್ವಲ್ಪ ಅನ್ನ ಸಾರ ಉಣ್ರಿ. ಅಯ್ಯೋ ಹೌದಾ ಆಂಟಿ, ರೊಟ್ಟಿ ತಿಂದು ತುಂಬ ದಿನ ಆಗಿತ್ತು ಆಂಟಿ. ಅಮ್ಮ ಮಾಡ್ತಿಲ್ಲಲ್ಲ ಅವಾಗ ತಿಂದಿದ್ದಿ, ಈಗ ತಿಂದೇ ಇಲ್ಲ. ಸರಿ ಆಂಟಿ, ಅಷ್ಟೇ ಮಾಡ್ತೀನಿ. ನೀವು ರೊಟ್ಟಿ ಮಾಡಿದ್ಮೇಲೆ ತಿಂದ ಆಮೇಲೆ ಮನೆಗೆ ಹೋಗ್ತೀನಿ. ಅಕ್ಕಗೂ ಕೊಡ್ರಿ ಆಂಟಿ, ಪಾಪ ಅಕ್ಕ ಬರೀ ಊಟನ ಮಾಡಲ್ಲ, ಬರೀ ಅತ್ತೆಮ್ಮ ಅಂತಾಳಲ್ಲ ಅಜ್ಜಿಗೆ. ಆ ಅಜ್ಜಿ ಬರೀ ಅವಳಿಗೆ ಎಲ್ಲ ಉಳಿದಿರೋದನ್ನೇ ಕೊಡ್ತಾಳೆ. ಮಾವಯ್ಯ ಅಂತಾಳಲ್ಲ ನಮ್ಮ ಅಜ್ಜಂಗೆ, ಆ ಅಜ್ಜ ಅಷ್ಟೇ ಬಿಸಿದು ಕೊಡ್ತಾನ. ನಮ್ಮ ಅಜ್ಜಿ ಎಲ್ಲ ಚಲೋ ಇಲ್ಲದ ಅಕ್ಕ ಕೊಡ್ತಾಳು. ಅದಕ್ಕೆ ಅಕ್ಕಗೂ ಕೊಡ್ತೀಯ ಆಂಟಿ? ಸರಿ ಪುಟ್ಟ, ಕೊಡ್ತಾನೆ. ನೀ ಇಲ್ಲಿ ಆಟ ಆಡು. ಇವಾಗ ಪಲ್ಯದು ಎಲ್ಲ ಆಗೈತಿ, ಬಡ ಬಡ ರೊಟ್ಟಿ ಮಾಡ್ತಾನೆ. ನೀ ಒಂದೆರಡು ರೊಟ್ಟಿ ತಿಂದ ಹೋಗಂತ್ರೆ ಏನು? ಸರಿ ಆಂಟಿ. ಏಯ್, ನೀನು ಚಂದ ಕರ್ಕೊಂಡು ಆಟ ಆಡ್ ನೋಡ. ದೊಡ್ಡರಾಗಿ ಸಣ್ಣ ಹೆಂಗ್ ಕರ್ಕೊಂಡು ಆಟ ಆಡ್ಬೇಕು ಅನ್ನೋದನ್ನ ನೋಡಿ ಒಂದಿಟ ಕಲ್ಕೋ. ನೋಡೋರ ಅಕ್ಕ ಎಲ್ಲ ಎಷ್ಟು ಚಂದ ಸಣ್ಣ ಹುಡುಗನ ಸಾಕಾತಾಳ. ನೀನು ಅದಿ ಹಳೆ ಮೂಳ ತಂದ ಕಾಸು. ಅಮ್ಮ, ನಂಗೆ ಇನ್ನೊಬ್ರು ಮುಂದೆ ಹಂಗೆಲ್ಲ ಬೈಯಕ್ ಹೋಗ್ಬೇಡಿ ನೀನು. ನನಗೆ ಬೈದ್ರೆ ಸಿಟ್ಟು ಬರ್ತದೆ ನೋಡಮ್ಮ. ಇನ್ನೊಂದ್ಸರಿ ನೋಡು, ಇನ್ನೊಂದ್ಸರಿ ಬೈದಿದ್ದ ನೋಡ್ರೆ ನಾನು ಯಾರನ್ನೂ ಕರ್ಕೊಂಡು ಆಟ ಆಡಲ್ಲ, ಯಾರನ್ನೂ ಆಟ ಆಡ್ಸಲ್ಲ. ಬೇಕಾ ಆಟ ಆಡ್ಕೊಡಿ, ಸಾಕಾರ್ ಬಿಡ್ರಿ. ನಾನಂತ ಹೇಳಿದ ಹೋಗ್ತೀನಿ. ಹಳೆ ಮೂಳ ಹೋಗು, ಊಟ ಇಲ್ಲ ಏನಿಲ್ಲ, ಹಂಗ ಹೋಗಿ ನೀನು. ಊಟಪ್ಪ ಮಾಡಕ್ ಬಾ ಆವಾಜ್ ಹೇಳ್ತಾನೆ ನಿನ್ ಚಂದಾಗ. ಬೇಕಾಗಿಲ್ಲ ಹೋಗಿ, ಊಟ ನೀನೇ ಇಡ್ಕೊ. ಇದ್ದಿದ್ರಾಗ ಮಾವಯ್ಯ ಎಂತ ಚಂದ ಮಂಚ ಮಾಡಿಕೊಟ್ರು ನನಗೆ, ಶಿವಗ ಮಕ್ಕವಾಕ. ಅವ್ವ ಇಷ್ಟು ಚಂದ ಮಾಡಿಕೊಟ್ಟಾರಲ್ಲ, ಭಾಳ ಚಂದ ಐತಿ. ಇದ್ರ ಮ್ಯಾಲೆ ಹಾಸಿಗೆ ಹಾಸ್ಬೇಕನ್ನಿ, ಅತ್ತೆಮ್ಮ ಹಾಸಿಗೆನ ಕೊಡಲಿಲ್ಲ. ಅದಕ್ಕೆ ಇರಲಿ ಬಿಡಂತೇಳಿ ಸುಮ್ಮಾದ್ನಿ. ಮಾವಯ್ಯ ಅಂತೇಳಿ ನಮಗೆ ಕೆಳಗೆ ಮಕ್ಕೋಬಾರ್ದು ಅಂತೇಳಿ ಮಂಚ ಹಾಕ್ಕೊಟ್ಟಾರ.
ಹಾಲಾಗಿನ ಮಂಚದ ಮೇಲೆ ಮಕ್ಕೊಂಡಿದ್ಕೊ ಅತ್ತಮ್ಮ ಎಷ್ಟೆಲ್ಲ ಬೈದಿದ್ರು, ಕಪಾಳಿಗೆ ಹೊಡೆದ್ರು. ಈಗ ಶಾಲಿಗೆ ಹಚ್ಚಿ ಬರ್ತಾನಂತಂದ್ರು, ಶಾಲಿಗೆ ಹಚ್ಚಿ ಬರಕ್ಕೆ ಕರ್ಕೊಂಡು ಹೊಂಟಾರ. ಅದು ಪೊಲೀಸ್ ಅಂಕಲ್ ಬಂದು ಹೇಳಿದ್ಮೇಲೆ, ಇಲ್ಲ ಅಂತಿದ್ರೆ ಇವ್ರನ್ನ ಶಾಲಿಗೆ ಹಚ್ತಿರ್ಲಿಲ್ಲ. ಅಮ್ಮ ನಾನು ಶಾಲಿಗೆ ಹೋಗ್ಬೇಕು. ಅಮ್ಮ ಎಲ್ಲಿದೆಯಾ ಅಮ್ಮ? ಒಂದ್ಸಲ ಕಣ್ಮುಂದೆ ಬಾ ಅಮ್ಮ, ನಿನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆಯಮ್ಮ. ಅಮ್ಮ ಪ್ರೀತಿ, ಅಮ್ಮ ಅಮ್ಮ ಎಲ್ಲಿದೆಯಮ್ಮ? ಪ್ರೀತಿ, ಯಾಕಮ್ಮ ಅಷ್ಟೊಂದು ನೆನ್ಪು ಮಾಡ್ಕೋತಾ ಇದೆಯಾ ನನ್ನ? ಅಮ್ಮ ನಂಗೆ ನಿನ್ನ ನೋಡಬೇಕು ಅಂತ ಅನಿಸ್ತೈತಿ ಅಮ್ಮ, ಆದ್ರೆ ನೀ ನನ್ನ ಕಣ್ಣು ಮುಂದೆ ಬರ್ತಾ ಯಾಕೆ ಈ ರೀತಿ ನನ್ನ ಸತಾಯಿಸ್ತಾ ಇದೆಯಾ? ಪದೇ ಪದೇ ಕರೆದಾಗಿಲ್ಲ, ದೇವರು ನಿನ್ನ ಹತ್ರ ನನ್ನ ಕಳಿಸಲ್ಲ ಅಮ್ಮ. ನೀನು ಯಾವಾಗ ಕಷ್ಟದಲ್ಲಿರ್ತೀಯೋ ಅವಾಗ ನನ್ನ ಕರಿ, ಅವಾಗ ನಾನು ಬರ್ತೀನಿ ಪ್ರೀತಿ. ನೀನು ಪದೇ ಪದೇ ಈ ರೀತಿ ಕರೆದ್ರೆ ನನಗೆಲ್ಲಿ ಬರೋಕ್ಕಾಗಬೇಕು? ನೀನೇ ಹೇಳು. ಇಲ್ಲ ಅಮ್ಮ, ಆ ದೇವ್ರಿಗೆ ನಾನು ಹೇಳ್ತೀನಿ. ಇವಾಗ ನೀನು ಬಾ ಅಮ್ಮ, ನಂಗೆ ನಿನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ಅಮ್ಮ. ಒಂದೇ ಒಂದ್ಸರಿ ಬಾ ಅಮ್ಮ. ಅಯ್ಯೋ ಹುಚ್ಚಿ, ನಿಂಗೆ ಇಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ವಲ್ಲ. ಪದೇ ಪದೇ ನನಗೆ ಬರೋಕ್ಕಾಗಲ್ಲ ಅಮ್ಮ. ದೇವ್ರೆ, ನಮ್ಮಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ದೇವ್ರೆ, ನಿನ್ನ ಕೈ ಮುಗಿತೀನಿ, ನನ್ನಮ್ಮನ್ನ ನಾನು ನೋಡಬೇಕು, ಕಳಿಸ್ಕೊಡು ದೇವ್ರೆ. ಅಯ್ಯೋ, ನನ್ನ ಮಗಳು ಇಷ್ಟ ಹೇಳ್ತಾ ಇದ್ದಾಳೆ. ಪ್ರೀತಿ, ಅಮ್ಮ ಅಮ್ಮ ನಿನ್ನ ಒಂದೇ ಒಂದ್ಸರಿ ಗಟ್ಟಿಯಾಗಿ ತಕ್ಕೋಬೇಕು ಅಮ್ಮ. ಇಲ್ಲ ಮಗಳೇ, ನನ್ನನ್ನು ನೀನು ತಕ್ಕೊಳಕ್ಕದು ಎಲ್ಲ ಆಗಲ್ಲ. ನನ್ನನ್ನು ನೀನು ಮುಟ್ಟಕ್ಕೂ ಆಗಲ್ಲ, ನಾನು ನೀನು ಮುಟ್ಟಕ್ಕೂ ಆಗಲ್ಲ. ಯಾಕಂದರೆ ನಾನು ಇವಾಗೊಂದು ಆತ್ಮ ಅಷ್ಟೇ. ಆದ್ರೆ ನಾನು ನಿನ್ನ ಹತ್ರ ಬರ್ಬೋದು, ಮಾತಾಡ್ಬೋದು, ಆದ್ರೆ ನಿನ್ನನ್ನು ಮುಟ್ಟೋಕ್ಕೂ ಆಗಲ್ಲ, ನೀನನ್ನು ತಕ್ಕೊಳಕ್ಕೂ ಆಗಲ್ಲ ಮಗಳೇ. ಬೇಜಾರು ಮಾಡ್ಕೋಬೇಡ. ಆ ದೇವರು ಒಂದಲ್ಲ ಒಂದಿನ ಅದನ್ನೂ ಕೂಡ ತಥಾಸ್ತು ಅಂತಾನೆ. ಅವಾಗ ನೀನನ್ನು ಗಟ್ಟಿಯಾಗಿ ತಕ್ಕೋಬೋದು, ಸರಿನಾ? ಯಾಕಮ್ಮ ನನ್ನ ನೋಡಬೇಕು ಅಂತ ಅಷ್ಟೊಂದು ಅಳ್ತಾ ಇದ್ದೆ? ಅಮ್ಮ, ಅತ್ತೆಮ್ಮ ನನ್ನ ಶಾಲಿಗೆ ಹಚ್ಚಕೊಂಡಾರಮ್ಮ. ಅದೇ ಖುಷಿಯಾಗ ನಿಂಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕಾಗಿನ ನಾನು ನಿನ್ನನ್ನು ಕರೆದಿತ್ತು. ನನಗೇನೇ ಖುಷಿ ಆಗಲಿ, ಏನೇ ದುಃಖ ಆಗಲಿ, ನಿನ್ನ ಮುಂದೆ ಹೇಳ್ತಿದ್ರೆ ನಂಗೆ ಸಮಾಧಾನ ಆಗಲ್ಲ ಅಮ್ಮ. ಅಯ್ಯೋ ನನ್ನ ಮಗಳ, ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನಿಲ್ಲ ಅಂದರು ನಿಮ್ಮಪ್ಪ ಆದರೂ ನಿನ್ನನ್ನು ನೋಡೋದು ಬಂದೇ ಬರ್ತಾರೆ. ನಿಮ್ಮಪ್ಪ ಸತ್ತಿಲ್ಲ ಮಗಳೇ, ನಿಮ್ಮಪ್ಪ ನನ್ನ ಜೊತೆ ಸತ್ತಿಲ್ಲ, ನಾನೇ ಒಬ್ಬಳೇ ಸತ್ತಿರೋದು. ನಿಮ್ಮಪ್ಪ ಇನ್ನೂ ಬದುಕೇ ಇದ್ದಾರೆ. ನಿಮ್ಮನ್ನು ಹುಡ್ಕೊಂಡು ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಆದರೆ ಅವ್ರಿಗೆ ನೆನಪಿನ ಶಕ್ತಿ ಯಾವುದೂ ಇಲ್ಲ. ಅವರು ಇವಾಗ ಒಂದು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವ್ರಿಗೆ ನೀವು ಯಾರು ಅಂತಲೂ ಗೊತ್ತಿಲ್ಲ. ಒಂದಲ್ಲ ಒಂದಿನ ನಿಮ್ಮಪ್ಪ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಹುಷಾರಾಗ್ತಾರೆ. ಅವ್ರು ಹುಷಾರಾಗೋವರೆಗೂ ನೀವು ಇಲ್ಲೇ ಇರಬೇಕು, ಸರಿನಾ? ಅಮ್ಮ, ನೀನೇನು ಹೇಳ್ತಾ ಇದೀಯಾ? ಅಪ್ಪ ಇನ್ನೂ ಇದ್ದಾರಾ? ಎಲ್ಲಿದ್ದಾರೆ ಅಮ್ಮ? ನಾನು ಅವ್ರನ್ನ ನೋಡಬೇಕು ಅಮ್ಮ. ಇಲ್ಲ ಮಗಳೇ, ಇವಾಗ ನಿನಗೆ ಅವ್ರನ್ನ ನೋಡೋಕ್ಕಾಗಲ್ಲ. ಅವರು ತುಂಬ ದೂರದಲ್ಲಿದ್ದಾರೆ. ಅವ್ರನ್ನ ಹತ್ರ ನಿನ್ನ ಕರ್ಕೊಂಡು ಹೋಗೋಕ್ಕೂ ನನಗೂ ಆಗಲ್ಲ. ಅದಕ್ಕೆ ಅವ್ರು ಹುಷಾರಾದ್ಮೇಲೆ ನಾನೇ ಅವ್ರನ್ನ ಇಲ್ಲಿ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ, ಸರಿನಾ? ಅಲ್ಲಿವರೆಗೂ ನೀನು ಇಲ್ಲೇ ಇರು, ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೊ. ನಾನು ಹೋಗಬೇಕು ಮಗಳೇ, ಮತ್ತೆ ನಾನು ಆಮೇಲೆ ಬರ್ತೀನಿ, ಸರಿನಾ? ಸರಿ ಅಮ್ಮ. ಆದರೂ ನಂಗೆ ಅಪ್ಪನ ನೋಡಬೇಕು ಅಂತ ಅನಿಸ್ತಾ ಇದೆ. ಎಲ್ಲಿದ್ದಾರೆ ಅಮ್ಮ ಅಪ್ಪ? ಅವ್ರನ್ನ ಒಂದೇ ಒಂದ್ಸರಿ ನಂಗೆ ತೋರಿಸು ಅಮ್ಮ. ಏ ಹುಚ್ಚಿ, ನಿಂಗೆ ಹೇಳಿದ ಅರ್ಥ ಆಗಲ್ವಾ? ತೋರ್ಸೋಕ್ಕೆಲ್ಲ ಆಗಲ್ಲ. ಹೇಗಾಗುತ್ತೆ? ನಾನು ಸತ್ತಿದ್ದೀನಿ. ನಾನು ಒಂದು ಆತ್ಮ ಅಷ್ಟೇ. ನನ್ನ ಕೈಯಲ್ಲಿ ಬಂದು ಮಾತಾಡೋ ಶಕ್ತಿ ಕೊಟ್ಟಿರೋದು ಆ ದೇವರು. ಅದು ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಅದಕ್ಕೆ ನನ್ನ ಮಗಳಿಗೆ ಸಹಾಯ ಮಾಡೋದಕ್ಕಂತ ಅವಾಗ ಕಳಿಸ್ಕೊಡ್ತಾ ಇದ್ದಾನೆ. ಆದರೆ ನೀನು ಈ ರೀತಿ ಅಳಕತ್ರ ಆ ದೇವರು ನನ್ನನ್ನು ಕಳಿಸಲ್ಲ, ಸರಿನಾ? ಅಳ್ಬಾರ್ದು. ನಾನು ಮತ್ತೆ ನೀನು ಕರೆದಾಗ ಬರ್ತೀನಿ. ಆ ದೇವರು ನೀನು ಕರೆದಾಗೆಲ್ಲ ನನ್ನ ಕಳಿಸ್ಲಿ ಅಂತ ಹೇಳಿ ನೀನು ಬೇಡ್ಕೊ. ಆ ದೇವ್ರು ಕಳಿಸ್ದಾಗೆಲ್ಲ ನಾನು ನೀನು ನೋಡೋಕ್ಕೆ ಬರ್ತೀನಿ. ನಿನ್ನಪ್ಪ ಹುಷಾರಾದ್ಮೇಲೆ ನಾನೇ ನಿನ್ನಪ್ಪನ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ, ಸರಿನಾ ಮಗಳೇ? ಹೌದಾ ಅಮ್ಮ? ಸರಿ ಅಮ್ಮ. ಸರಿ ಮಗಳೇ, ಅಳ್ಬೇಡ. ನಮ್ಮನ್ನ ಹುಷಾರಾಗಿ ನೋಡ್ಕೊ. ನಾನು ಹೋಗಿ ಬರ್ತೀನಿ. ಸರಿ ಅಮ್ಮ, ಹೋಗ್ಬಾ ಅಮ್ಮ. ಅಮ್ಮ ಅಳ್ಬಾರ್ದು ಪ್ರೀತಿ. ಯಾಕಮ್ಮ ಅಳ್ತೀಯಾ? ಮತ್ತೆ ನೀನು ಕರೆದಾಗ ಬರ್ತೀನಲ್ಲ. ಅಳ್ಬೇಡ. ಸರಿ ಅಮ್ಮ. ಅಳ್ಬಾರ್ದು ಪ್ರೀತಿ. ಅಳಲ್ಲ ಅಂತ ಮಾತು ಕೊಟ್ಟಿದ್ಯಾ, ಮತ್ತೆ ಅಳ್ತಿದ್ಯಾ? ನಾನು ಹೋಗಿ ಬರ್ತೀನಿ. ತಮ್ಮನ್ನ ಹುಷಾರಾಗಿ ನೋಡ್ಕೊ. ಸರಿ ಅಮ್ಮ. ಅಮ್ಮ ಹೊರಟೋದ್ಲು. ಮತ್ತೆ ಯಾವಾಗ ಬರ್ತಾಳೋ ಏನು? ಏ ಮುಳ, ಇಲ್ಲೇನು ಹತ್ಕೊಂತ ನಿಂತಿದಿ? ನಂದು ಹೊಳ್ಳೆ ಜಳಕಾಗಿ ರೆಡಿಯಾಗಿ ಬನ್ನಿ. ನಿಮ್ದನ್ನ ಏನಿಲ್ಲ, ಹಂಗ ನಿಂತಿದ್ಯಲ್ಲ. ತಲೆ ಒಂದು ಮ್ಯಾಲೆ ಮಾಡ್ಕೊಂಡು ಏನು ಮಾಡ್ಕೊಂಡು ನಿಂತಿಯಲ್ಲಿ? ಯಾರ ಕಳತಾರಲ್ಲ ಅಲ್ಲಿ? ಅಯ್ಯೋ, ಅತ್ತಮ್ಮ ಬಂದ್ರು ಅನ್ಸುತ್ತ. ನಾನು ಏನಾದ್ರು ಅಳೋದು ನೋಡಿರ ಮತ್ತೆ ನನ್ನ ಬೈತಾರ. ಅದಕ್ಕೆ ಕಣ್ಣೀರು ಹೊಡ್ಸ್ಕೊಂಡು ಸುಮ್ಮನೆ ನಕ್ಕೊಂತ ಇರ್ಬೇಕು. ಅಯ್ಯೋ ಅತ್ತಮ್ಮ, ಇಲ್ಲ ಅತ್ತಮ್ಮ, ನಾನ ಇಲ್ಲಿ ಮ್ಯಾಲ ಅಲ್ಲೇನೋ ಓಡ್ದಂಗಾಯ್ತಾ ಅಲ್ಲಿ, ಅದನ್ನ ನೋಡತೀನಿ ಅತ್ತಮ್ಮ. ಮಂಚ ಹೆಂಗಾಗೈತಿ? ಚಂದ ಆಗೈತಿ ಅತ್ತಮ್ಮ.
ನಿಮ್ಮ ಮಾವ ನಿಮಗೆ ಬೀಳಾಕಂತೀವಿ ಎಲ್ಲ ಸುದ್ದಿ ಮಾಡಿಕೊಡ್ತಾನೆ. ಅದ ನಮ್ಗೆ ಏನೋ ಹಾರ್ದೈತೆ ಅಂದ್ರೆ ಅದನ್ನ ಜಲ್ದಿ ತಂದು ಕೊಡೋದು ಗೊತ್ತಿರಂದಿಟ್ಟು ಅವನಿಗೆ ಇಂಥದ್ದೆಲ್ಲ ಚಲೋ ಮಾಡ್ತಾನೆ ಬಿಡು. ಯಾಕತ್ತಮ್ಮ ಯಾವಾಗ ನೋಡಿದ್ರು ಬೈಯೋದ ಮಾಡ್ತೀಯಲ್ಲ, ನಿನ್ಗೆ ನಮ್ಮನ್ನ ಕಂಡ್ರೆ ಇಷ್ಟ ಇಲ್ಲ ಅತ್ತಮ್ಮ. ನಿಮ್ಮನ್ನ ಕಂಡ್ರೆ ನನಗೆ ಇಷ್ಟ ಆಗಬೇಕು? ನೀವು ನನ್ನ ಹಡದ ಮಕ್ಕಳು ಏನು ನನ್ನ ತಂಗಿ ಮಕ್ಕಳು, ನೀವು ಇಷ್ಟ ಆಗಕ್ಕ? ಸರಿ ನಡಿ, ಹೋಗಿ ಜಳಕ ಮಾಡೋದು, ಜಳಕ ಮಾಡಿ ಅದ ಹಂಗೆ ಹಾಕೊಂಡ ನಡಿ. ನಿಮ್ಮ ತಮ್ಮ ಎಲ್ಲ ಹೋದ ಕರ್ಕೊಂಬಂದಿ ಎಲ್ಲ ಅವನು ಆಡಕ್ಕೆ ಹೋಗ್ಬಿಟ್ಟು ಬಂದಿದ್ದಲ್ಲ. ಇಲ್ಲ ಅತ್ತಮ್ಮ, ಇನ್ನ ಕರ್ಕೊಂಬಂದಿಲ್ಲ, ನಾನು ಸ್ನಾನ ಮಾಡಿ ಹೋಗಿ ಕರ್ಕೊಂಬರ್ತೀನಿ ಅತ್ತಮ್ಮ. ಸರಿ ಹೋಗಿ ಸ್ನಾನ ಮಾಡಿ ಹೋಗಿ ಅವ್ನು ಕರ್ಕೊಂಬಂದು ಅವ್ನು ಜಳಕ ಮಾಡಿಸಿ ರೆಡಿ ಮಾಡ್ಸಲ್ಲಿ. ಸರಿ ಅತ್ತಮ್ಮ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಂದೆ ತಾಯಿ ಇಲ್ಲದ ಅನಾಥರು ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ವ್ಯೂಸ್ ತುಂಬ ಕಡಿಮೆ ಬರ್ತಾ ಇದೆ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಒಂದು ಈ ಸೀರಿಯಲ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಎಷ್ಟೇ ಕಷ್ಟ ಇದ್ದರೂ ಕೂಡ ಎಲ್ಲ ಕೆಲಸ ಎಲ್ಲ ಬಿಟ್ಟು ನಿಮಗೋಸ್ಕರ ಅಂತೇಳಿ ವಿಡಿಯೋನ ಮಾಡ್ತಾ ಇರ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋ ಯಾವ ರೀತಿ ಅನಿಸ್ತು, ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.